ಹೇ ಗಾಯ್ಸ್, ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಗೊತ್ತು. ನಾನು ಕೂಡ ಸೂಪರ್ ಆಗಿ ಇದ್ದೀನಿ. ನೀವು ಆರಾಮಾಗೇ ಇರ್ತೀರಾ? ಯಾಕೆ ಹೇಳಿ, ನೀವೆಲ್ಲರೂ ಚೆನ್ನಾಗೇ ಇರ್ತೀರಾ. ದಿನ ನಾನು ದೇವ್ರ ಹತ್ರ ಬೇಡ್ಕೋತೀನಿ ಅಲ್ಲ, ಎಲ್ಲರೂ ಚೆನ್ನಾಗಿರಲಿ ಅಂತ. ಸೊ ಆಬ್ವಿಯಸ್ಲಿ ಎಲ್ಲರೂ ಚೆನ್ನಾಗಿರ್ತೀರಾ. ಈವನ್ ನಮಗೂ ಸಹ ಬೇಡ್ಕೋತೀನಿ ಅಲ್ಲ, ಹಾಗೆ ನಾವು ಸಹ ಚೆನ್ನಾಗಿದ್ದೀವಿ. ಮತ್ತೇನು, ಸಾಕಲ್ಲ ಇಷ್ಟೇ. ಬೆಳಗ್ಗೆ 5 ಗಂಟೆಗೆ ಎದ್ದು ಬಂದು ಗೀಸರ್ ಆನ್ ಮಾಡಿ ಅಡುಗೆ ಮನೇಲಿ ಬ್ರೇಕ್ಫಾಸ್ಟಿಗೆ ಏನೇನೆಲ್ಲ ಬೇಕಲ್ಲ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಏನದು ರವೆ ಹುರ್ಕೊಂಡಿದ್ದೆ, ಮತ್ತು ಈರುಳ್ಳಿ ಎಲ್ಲ ಚಾಪ್ ಮಾಡಿ ಒಗ್ಗರಣೆಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಹೋಗಿ ಸ್ನಾನ ಮಾಡಿಕೊಂಡು ಕೆಳಗೆ ಬಂದೆ. ಅಷ್ಟರಲ್ಲಿ ಮೇ ಬಿ 7 ಗಂಟೆ ಆಗಿತ್ತು. ಸೊ ಬಂದ್ಬಿಟ್ಟು ಹೇಗೂ ಉಪ್ಪಿಟ್ಟಿಗೆ ಎಲ್ಲ ಅದು ನೀರು ಕುದಿಯೋಕ್ಕೆ ಇಟ್ಬಿಟ್ಟು ಆಮೇಲೆ ದೇವ್ರ ಮನೇಲಿ ಹೋಗ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ದೀಪಗಳು 2 ದಿನಕ್ಕೇ ಒಂಥರ ಗಲೀಜಾಗಿರುತ್ತೆ. ಸೊ ಹಾಗಾಗಿ ನಾನು ದೀಪಗಳು ಮಾತ್ರ 2 ಡೇಸ್ ಒನ್ಸು ಕ್ಲೀನ್ ಮಾಡ್ಕೊತೀನಿ, ವಾಶ್ ಮಾಡ್ಕೊತೀನಿ. ಇಲ್ಲ ಅಂದರೆ ಅದು ಹಾಗೆ ಕಲೆಗಟ್ಟಿಬಿಡುತ್ತೆ. ಅದಕ್ಕೋಸ್ಕರ ದೀಪ ಗಲೀಜಾಗಿದ್ದರೆ ಆ್ಯಕ್ಚುಲಿ ಏನೋ ಒಂಥರ ಸಮಾಧಾನ ಆಗಲ್ಲ ಪೂಜೆ ಮಾಡೋಕ್ಕೆ. ಅದು ಯಾವಾಗಲೂ ಕ್ಲೀನಾಗಿದ್ರೇ ಅದು ಒಂಥರ ಚಂದ. ಹಾಗಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ತುಂಬ ಜನ ಹೇಳ್ತೀರಾ ಯಾವಾಗಲೂ ವಾಶ್ ಮಾಡಬಾರ್ದು ಅಂತ, ಬಟ್ ನಾನೇನು ದಿನ ದಿನ ವಾಶ್ ಮಾಡಲ್ಲ. 2 ಡೇಸ್ ಅಥವಾ 3 ಡೇಸ್ ಒನ್ಸ್ ವಾಶ್ ಮಾಡ್ತೀನಿ. ಆ್ಯಂಡ್ ಯಾವಾಗ ವಾರಗಳಿರುತ್ತಲ್ಲ ಆವಾಗ ವಾಶ್ ಮಾಡ್ತೀನಿ ಅಷ್ಟೇ. ಇವಾಗ ಪೂಜೆ ಮಾಡೋದ್ರಲ್ಲೇ ಏನೋ ಒಂಥರ ಸಮಾಧಾನ. ಪೂಜೆ ಮಾಡಲೇಬೇಕು ಅಂತ ಫೀಲ್ ಆಗುತ್ತೆ. ಆ್ಯಕ್ಚುಲಿ ನಾನು ಇವಾಗ ಹೇಗೆ ಪೂಜೆ ಮಾಡ್ತಾ ಇದ್ದೀನಿ ಅಂದರೆ, ಸೋಮವಾರ ಮಾಡಲೇಬೇಕಾ ಮಾಡ್ತೀನಿ, ಮಂಗಳವಾರ ನಾನು ಪೂಜೆ ಮಾಡ್ತೀನಿ ಆದರೆ ಬೆಳಗ್ಗೆನೇ ಅರ್ಲಿ ಮಾರ್ನಿಂಗ್ ಎದ್ದು ಪೂಜೆ ಮಾಡಲ್ಲ. ಸೊ ನೆಕ್ಸ್ಟ್ ಬುಧವಾರನೂ ಅಷ್ಟೇ ಸ್ಕಿಪ್ಪು. ಪೂಜೆ ಮಾಡ್ತೀನಿ ಬಟ್ ಬೆಳಗ್ಗೆನೇ ಎದ್ದು ಪೂಜೆ ಮಾಡಲ್ಲ. ಮತ್ತು ಗುರುವಾರ ಎಗೈನ್ ಅರ್ಲಿ ಮಾರ್ನಿಂಗ್ ಪೂಜೆ ಆಗುತ್ತೆ. ಶುಕ್ರವಾರ ಅರ್ಲಿ ಮಾರ್ನಿಂಗ್ ಪೂಜೆ, ಇನ್ನು ಶನಿವಾರ ಅರ್ಲಿ ಮಾರ್ನಿಂಗ್ ಪೂಜೆ, ಸಂಡೇ ಆ್ಯಸ್ ಯೂಶ್ವಲ್ ನಾರ್ಮಲ್ ಟೈಮ್ ಯಾವಾಗ ಸ್ನಾನ ಮಾಡ್ತೀನಲ್ಲ ಆವಾಗ ಪೂಜೆ. ಈ ರೀತಿ ಮಾಡ್ತಾ ಇದ್ದೀನಿ. ಸೊ ಪೂಜೆ ಮಾಡಲೇಬೇಕು ಅಂತ ಮಾಡ್ತಾ ಇದ್ದೀನಿ. ಬೆಳಗ್ಗೆನೂ ಮಾಡ್ತೀನಿ, ಸಂಜೆನೂ ಮಾಡ್ತೀನಿ. ಸೊ ಹಿಂಗಿದೆ ನನ್ನ ಪೂಜಾ ವಿಧಾನಗಳು. ನನ್ನಲ್ಲೂ ಅಲ್ಪ ಸ್ವಲ್ಪ ಬದಲಾವಣೆಗಳು ಆಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೇನು ಅನ್ನಿಸ್ತಾ ಇದೆ? ಇತ್ತೀಚೆಗೆ ವಾರದಲ್ಲಿ 4-5 ದಿನ ತುಪ್ಪದ ದೀಪ ಹಚ್ಚೋಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಬಟ್ ಸ್ವಲ್ಪ ಬಡ್ಜೆಟ್ ಇಶ್ಯೂಸು ನನಗೆ. ಆ್ಯಕ್ಚುಲಿ ನಾನೇ ತರೋದು ಅಲ್ವಾ, ಹಾಗಾಗಿ ಆ ಚಿಂಟೋರ್ ಪಪ್ಪಂಗೆ ಗೊತ್ತಾದರೆ ಬೈತಾನೆ, ಹಿಂಗೆ ಬಡ್ಜೆಟ್ ಇಶ್ಯೂ ಎಲ್ಲ ಮಾಡ್ತಾಳೆ ಇವಳು ಪೂಜೆ ಮಾಡೋಕ್ಕೂ ಅಂತ ಅಂತ ಅನ್ಕೊತಾನೆ. ಬಟ್ ಅವನ ಕಡೆಯಿಂದ ಏನಲ್ಲ, ಹೀಗೆ ನಾನೇ ಸುಮ್ಮನೆ ತುಂಬ ಇದೆ ಅಂದ್ಬಿಟ್ಟು ತುಂಬ ಮಾಡೋಕ್ಕೆ ಹೋಗ್ಬಾರ್ದು. ಅತಿ ಆದರೆ ಅಮೃತನೂ ವಿಷ ಅಲ್ವಾ, ಹಾಗಾಗಿ ಅದಕ್ಕೋಸ್ಕರ ನಾನೊಂದು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ ತುಪ್ಪದ ದೀಪ ಹಚ್ಚೋದ್ರ ಬಗ್ಗೆ. ಏನು ಗೊತ್ತಾ ಹೇಳ್ತೀನಿ ಬನ್ನಿ. ಸೋಮವಾರ ಲಕ್ಷ್ಮಿ ಮತ್ತು ಮಂಜುನಾಥ ಸ್ವಾಮಿ ಇದ್ದಾರೆ ಅಲ್ಲ ಮಧ್ಯದಲ್ಲಿ, ಸೊ ಅಲ್ಲಿ ತುಪ್ಪದ ದೀಪ ಹಚ್ಚೋದು. ಇನ್ನು ಮಂಗಳವಾರ ಮಾಮೂಲಿ ಕೊಬ್ಬರಿ ಎಣ್ಣೆ ದೀಪ, ಬುಧವಾರ ಕೊಬ್ಬರಿ ಎಣ್ಣೆ ದೀಪ. ದೆನ್ ಗುರುವಾರ ಬಂದು ವೆಂಕಟೇಶ್ವರ ಸ್ವಾಮಿ ಮತ್ತು ರಾಘವೇಂದ್ರ ಸ್ವಾಮಿ ಹತ್ರ ತುಪ್ಪದ ದೀಪ ಹಚ್ಚೋದು. ದೆನ್ ಲಕ್ಷ್ಮಿ ಹತ್ರ ಮಾಮೂಲಿ ಕೊಬ್ಬರಿ ಎಣ್ಣೆ ದೀಪ ಹಚ್ಚೋದು. ಸೊ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಶುಕ್ರವಾರ ಬಂದು ಲಕ್ಷ್ಮಿ ಹತ್ರ ತುಪ್ಪದ ದೀಪ ಹಚ್ಚೋದು. ಆ್ಯಂಡ್ ವೆಂಕಟೇಶ್ವರ ಸ್ವಾಮಿ ಹಾಗೆ ರಾಘವೇಂದ್ರ ಸ್ವಾಮಿ ಹತ್ರ ಮಾಮೂಲಿ ರೆಗ್ಯುಲರ್ ಆಗಿ ಹಚ್ಚೋದು. ಇನ್ನು ಶನಿವಾರನೂ ವೆಂಕಟೇಶ್ವರ ಮತ್ತು ರಾಘವೇಂದ್ರ ಸ್ವಾಮಿ ಹತ್ರ ತುಪ್ಪದ ದೀಪ ಹಚ್ಚೋದು. ಈ ರೀತಿಯಾಗಿ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ಎಲ್ಲ ಕಡೆನೂ ತುಪ್ಪದ ದೀಪ ಹಚ್ತಾ ಇದ್ದೆ. ಬಟ್ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ, ಸ್ವಲ್ಪ ಬಡ್ಜೆಟ್ನ ಕಮ್ಮಿ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಗೈಸ್, ತಿಂಡಿ ಮಾಡಿಟ್ಟಿದ್ದೀನಿ, ನೋಡಿದ್ರಿ ಅಲ್ಲ. ಸೊ ಆವಾಗಲೇ ಪೂಜಾ ಸಾಮಾನೆಲ್ಲ ಕ್ಲೀನ್ ಮಾಡುವಾಗ ತಿಂಡಿಗೆ ಇಟ್ಬಿಟ್ಟೆ. ಸೊ ತಿಂಡಿ ಆಗಿದೆ, ಪೂಜೆ ಆಯಿತು. ಚಿಂಟು ಇನ್ನೂ ಬರಬೇಕು, ಅವನು ಸ್ನಾನ ಮಾಡಿ ಕೆಳಗೆ ಬರಬೇಕು. ಕೆಳಗೆ ಬಂದಮೇಲೆ ಅಮ್ಮ ಅಂತಾನೆ, ಆವಾಗ ಹೋಗಿ ಅವನಿಗೂ ತಿಂಡಿ ಮಾಡಿಸಿ ನಾನು ತಿಂಡಿ ತಿಂದರೆ ಮುಗೀತು. ಸೊ ಅಲ್ಲಿ ತನಕ ನಾವು ಬಟ್ಟೆ ವಾಶ್ ಮಾಡೋಣ ಬನ್ನಿ. ಬಿಕಾಸ್ ನನಗೆ ಒಂದೊಂದು ನಿಮಿಷವೂ ತುಂಬ ಇಂಪಾರ್ಟೆಂಟು. ಸೊ ನನಗೆ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಎಷ್ಟಾಗುತ್ತೆ ಅಷ್ಟು ಈಗ ಬಟ್ಟೆ ಹೋಗೋದು ಬಿಟ್ಟು ಆಮೇಲೆ ತಿಂಡಿ ತಿಂದು ಚಿಂಟನ ಸ್ಕೂಲಿಗೆ ಬಿಡೋಣ. ಮಿಕ್ಕಿದ್ದನ್ನು ಬಂದಮೇಲೆ ನೋಡ್ಕೊಳ್ಳೋಣ ಏನು ಮಾಡೋದು ಏನು ಬಿಡೋದು ಅಂತ. ಚಿಂಟು ಬಂದು ಕರೆದ, ಸೊ ಹೋಗೋಣ. 2 ಬಟ್ಟೆ ಒಗ್ಯೋಕ್ಕಾಗಿದ್ದು, ಒಂದು ಚಿಂಟು ಪ್ಯಾಂಟು, ಇನ್ನೊಂದು ಅವ್ರ ಅಪ್ಪನ ಶರ್ಟು. ಸೊ ಇವಾಗ ಫಸ್ಟ್ ಹೋಗಿ ಅವನಿಗೆ ತಿಂಡಿ ತಿನ್ಸೋಣ. ಇಲ್ಲಾಂದರೆ ಅಮ್ಮ ನಿನ್ನಿಂದನೇ ಲೇಟ್ ಆಯಿತು ಅಂತ ನನ್ನ ಮೇಲೆ ಸ್ಕೂಲಿಗೆ ಬಿಡೋ ತನಕನೂ ಮಂತ್ರ ಹಾಕ್ತಾನೆ ಇರ್ತಾನೆ. ಸೊ ಬನ್ನಿ. ನಾನು ನಿಮ್ಮನ್ನು ಕರೀಲೇ ಇಲ್ಲ, ನೀವೇ ಬಂದರೆ ನಾನು ಎಂತ ಮಾಡಲಿ? ಸೊ ಬನ್ನಿ ಹೋಗೋಣ.
ಸ್ವಲ್ಪ ತೋಟದ ಕೆಲಸ ಇದೆ, ಹಾಗಾಗಿ ಬಂದಿದ್ದಾರೆ ಅವರೆಲ್ಲ. ಆ್ಯಕ್ಚುಲಿ ನಾನೇ ಯಾರನ್ನೂ ಕ್ಯಾಪ್ಚರ್ ಮಾಡೋದಿಲ್ಲ. ಬಿಸಿ ಬಿಸಿ ಉಪ್ಪಿಟ್ಟು ನೋಡಿ ಹೊಗೆ ಬರ್ತಾ ಇದೆ. ಬನ್ನಿ ಚಿಂಟುಗೂ ತಿನ್ಸಿ ನಾನು ತಿಂದು ಸ್ಕೂಲಿಗೆ ಅವನನ್ನ ಬಿಟ್ಬಿಟ್ಟು ಬರೋಣ. ಇವತ್ತು ಶನಿವಾರದ ಸಂತೆ ಗೈಸ್. ಸಂತೆ ಮಾಡೋದೇ ನೋಡಿಲ್ಲ ನೀವು. ಯಾಕೆ ಸಂತೆಗೆ ಹೋಗಲ್ವಾ ಅಂತ ಕೇಳ್ತಾ ಇದ್ರಿ ಅಲ್ವಾ? ಸಂತೆಗೆ ಹೋಗ್ತೀನಿ, ಆದರೆ ರೆಸಾರ್ಟಿಗೆ ಏನೇನು ಬೇಕು ಅದನ್ನು ತಗೊಳಕ್ಕಲ್ಲ, ಮನೆಗೆ ಏನು ಬೇಕು ಅದನ್ನು ತಗೊಳಕ್ಕೆ ಅಷ್ಟೇ. ಅಲ್ಲಿ ಹೋಗಿ ಹಣ್ಣು ತಗೊಂಡೆ, ಸ್ವಲ್ಪ ತರಕಾರಿ ಬೇಕಿತ್ತು ಅಷ್ಟೇ, ಅದನ್ನು ತಗೊಂಡೆ. ಬಿಕಾಸ್ ಲಾಸ್ಟ್ ವೀಕ್ ತುಂಬ ತರಕಾರಿ ತೊಗೊಂಡ್ಬಿಟ್ಟಿದ್ದೆ ಅದಕ್ಕೆ. ಆಮೇಲೆ ಇತ್ತೀಚೆಗೆ ಬ್ರೆಡ್ ತಿನ್ನೋದು ಕಲ್ತಿದ್ದೀವಿ ನಾನು ಚಿಂಟು. ಸ್ವೀಟ್ ಬ್ರೆಡ್ ಕೊಡಿ. ಸ್ವೀಟ್ ಬ್ರೆಡ್ ಎಲ್ಲ ಸ್ವೀಟೇ. ಒಂದೊಂದು ಪೌಂಡ್ ಒಂದು ಬಾರ್ ಬ್ರೆಡ್ ತಂದ್ರೆ ಒಂದಿನಕ್ಕೆ ಖಾಲಿ ಮಾಡ್ತೀವಿ. ಊಟ ಆಗಲಿ ತಿಂಡಿ ಆಗಲಿ ಬ್ರೆಡ್ ತಿಂತ ಕೂತ್ಕೊಳ್ಳೋದು. ಏನೂ ಇರಲಿಲ್ವಾ, ಫುಲ್ ಬ್ರೆಡ್ ಇಟ್ಕೊಂಡು ಕೂತ್ಕೊಂಡು ತಿನ್ಬಿಟ್ಟು ಮುಗಿಸ್ಬಿಡೋದು. ಹಿಂಗೆ ಮಾಡ್ತಾ ಇದ್ದೀನಿ. ಹಾಗಾಗಿ ಬ್ರೆಡ್ ತೊಗೊಂಡೆ. ಒಂದೇ ಪೌಂಡ್ ತೊಗೊಂಡೆ, 2 ಪೌಂಡ್ ತೊಗೊಂಡ್ರೆ ಮತ್ತೆ ಅದನ್ನು ಫುಲ್ ಒಂದೇ ದಿನಕ್ಕೆ ಖಾಲಿ ಮಾಡಿಬಿಡ್ತೀನಿ ಅಂತ. ಆಮೇಲೆ ಅಲ್ಲಿಂದ ಮೊಟ್ಟೆ ತೊಗೊಳ್ಳೋಣ ಅಂತ ಬಂದೆ. ಮೊಟ್ಟೆ ಖಾಲಿ ಆಗಿತ್ತು ಚಿಂಟುಗೆ, ಹಾಗಾಗಿ ಮೊಟ್ಟೆ ತೊಗೊಂಡೋಗೋಣ ಅಂತಲೂ ಬಂದೆ. ಗೈಸ್ ನೋಡಿ, ಇಷ್ಟು ಸಾಮಾನು ತೊಗೊಬಂದೆ. ಫಸ್ಟು ಮೊಟ್ಟೆನ ಹೋಗಿ ಇಟ್ಬಿಟ್ಟು ಬಂದ್ಬಿಡೋಣ ಬನ್ನಿ. ಫುಲ್ ಭಾರ ಇದೆ ಗೈಸ್, ಬಿಕಾಸ್ ಅಲ್ಲಿ ತರಕಾರಿ ಇಲ್ಲ, ಬರೀ ಹಣ್ಣುಗಳೇ ಇದ್ದಾವೆ. ಕಲ್ಲಂಗಡಿ ಹಣ್ಣು, ಪಪಾಯ ಹಣ್ಣು, ಸೀಬೆ ಹಣ್ಣು, ಮತ್ತೆ ಇನ್ನೇನೋ ತೊಗೊಂಡ್ನಲ್ಲ ಗೈಸ್, ಆರೆಂಜು, ಕಿತ್ಲೆ ಹಣ್ಣು. ಸೊ ಹಿಂಗೆ ಬರೀ ಹಣ್ಣುಗಳ ಮಯ ಇವತ್ತು. ನಮ್ಮ ಚಿಂಟುಗೆ ನುಗ್ಗೆಕಾಯಿ ಸಾರು ಮಾಡ್ಕೊಡೋಣ ಅಂದ್ಬಿಟ್ಟು ನುಗ್ಗೆಕಾಯಿ ತೊಗೊಬಂದಿದ್ದೀನಿ ನೋಡಿ. ಬ್ರೆಡ್ ಅಂತೂ ಬೇಕೇ ಬೇಕು ನಮ್ಮ ಮನೆಗೆ. ಇದು ಕಿತ್ಲೆ ಹಣ್ಣು, ಇದು ಸೀಬೆ ಹಣ್ಣು, ಸೌತೆಕಾಯಿ, ಮೆಣಸಿನ್ಕಾಯಿ, ಪಪಾಯ ತೊಗೊಬಂದೆ, ಮತ್ತು ಕಲ್ಲಂಗಡಿ ಹಣ್ಣು. ಎರಡೇ ನುಗ್ಗೆಕಾಯಿ ಗೈಸ್, ಸಾಕು. ಇದನ್ನು ಫ್ರಿಜ್ಜಲ್ಲಿ ಇಡೋಣ. ಇದೆಲ್ಲ ಹಣ್ಣು ತಂದಿರೋದು ಚಿಂಟು ಅವ್ರ ಪಪ್ಪಂಗೋಸ್ಕರ. ಬನ್ನಿ ಗೈಸ್, ಸಂತೆ ಸಾಮಾನೆಲ್ಲ ಜೋಡಿಸಿಟ್ಟಾಯಿತು. ಇವಾಗ ಹೋಗಿ ಬಟ್ಟೆ ವಾಶ್ ಮಾಡೋಣ. ಬೇಗ ಬೇಗ ಬಟ್ಟೆ ವಾಶ್ ಮಾಡಿಬಿಟ್ಟು ಸ್ವಲ್ಪ ಎಡಿಟಿಂಗ್ ಇದೆ ಮಾಡಿಬಿಡೋಣ, ಇಲ್ಲ ಅಂದರೆ ಆಮೇಲೆ ಮಾಡೋಕ್ಕಾಗಲ್ಲ. ಬನ್ನಿ ಗೈಸ್, ನೋಡಿ ನೆಗೆಟಿವ್ಸ್ ಎಲ್ಲ ಹೋಗಿ ಪಾಸಿಟಿವ್ ಆಗ್ತಾ ಇದೆ. ನಾನು ಇಷ್ಟಪಟ್ಟು ತುಂಬ ಸೇವಿಂಗ್ಸ್ ಮಾಡಿ ನಮ್ಮ ಮನೆಗೆ ದೇವ್ರನ್ನ ಕರ್ಕೊಬಂದೆ ಅಲ್ಲ. ಸೊ ನೋಡಿ, ವರ್ಕೌಟ್ ಆಗ್ತಾ ಇದೆ ಅಲ್ಲ. ಹೀಗೆ ಯಾವಾಗಲೂ ಬರ್ತಾ ಇರಲಿ. ಮುಂಚೆನೂ ಬರ್ತಾ ಇತ್ತು, ಈಗ ಅಂತ ಅಲ್ಲ, ಬಟ್ ಸ್ಟಿಲ್ ಸಮ್ ಬ್ಲಾಕೇಜಸ್ ಥರ ಆಗಿಬಿಟ್ಟಿತ್ತು. ಬಟ್ ಅದು ಏನೇ ಆಗಲಿ, ನಾನು ದೇವ್ರನ್ನ ತಂದಿಟ್ಟ ಮೇಲೆ ಇನ್ಫ್ಲೋ ಇದೆಯಲ್ಲ, ಸೊ ಅದು ಮ್ಯಾಟರ್ಸ್ ಎ ಲಾಟ್ ಅಲ್ಲ. ಒಳ್ಳೆಯದಾಗ್ತಾ ಇದೆ. ಇನ್ನೂ ಜಾಸ್ತಿ ಜಾಸ್ತಿ ಒಳ್ಳೆಯದಾಗಲಿ ನಮ್ಮ ಮನೆಗೆ, ಅಷ್ಟೇ ನಾನು ಪ್ರೇ ಮಾಡೋದು. ಒಟ್ಟ ಎಲ್ಲರೂ ಚೆನ್ನಾಗಿರಲಿ. ಸೂಪರ್ ಅಲ್ಲ? ಒಟ್ಟ ಹೀಗೆ ಇನ್ಫ್ಲೋ ತುಂಬ 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 ಬಂದರೆ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾನು ಎಷ್ಟು ಯೋಚನೆ ಮಾಡಿ, ಕ್ಯಾಲ್ಕುಲೇಷನ್ಸ್ ಮಾಡಿ, ಆ್ಯಂಡ್ ಒಳ್ಳೆಯದು ಕೆಟ್ಟದ್ದು ಪ್ರತಿಯೊಂದು ಯೋಚನೆ ಮಾಡಿ 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 ಅಟ್ ಲಾಸ್ಟ್ ಡಿಸೈಡ್ ಮಾಡಿದ್ದಕ್ಕೂ ನನಗೆ ಮನಸ್ಸಿಗೆ ಸಮಾಧಾನ ಆಗ್ತಾಯಿದೆ. ಯಾಕೆ ಗೊತ್ತಾ, ನಾನು ನಮ್ಮ ದೇವ್ರ ಮನೇಲೆ ಕೂರಿಸಿ ಪೂಜೆ ಮಾಡಿದ ತಕ್ಷಣ ನನ್ನ ಅಕೌಂಟಲ್ಲಿ ಲಕ್ಷಗಟ್ಟಲೆ ದುಡ್ಡು. ಹಾಗನ್ಬಿಟ್ಟು ದುಡ್ಡಿಗೆ ಅಂತ ಪ್ರೇ ಮಾಡ್ತಾ ಇಲ್ಲ, ಬಟ್ ಸ್ಟಿಲ್ ನಾವು ಹೆಂಗೆ ಹೋದ್ರೂ ಭಕ್ತಿಗೆ ಭಗವಂತನ ಪ್ರೀತಿ ಇರ್ಬೋದು. ಸೊ ಅದೆಲ್ಲ ಸಿಕ್ಕರೂ ಸಹ ಅಲ್ಟಿಮೇಟಾಗಿ ಅದನ್ನು ಕ್ಯಾಲ್ಕುಲೇಷನ್ಸ್ ಮಾಡೋದು ಮನಿಲೇ. ಹೌದು ತಾನೇ? ಸೊ ನೀನು ಚೆನ್ನಾಗಿದ್ದೀಯಾ, ನಿನಗೊಳ್ಳೆ ಆದಾಯ ಇದೆಯಾ, ಆ ದೇವರು ನಿನಗೆ ಕಂಡುಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಬಟ್ ಮಾನಸಿಕವಾಗ್ಲೂ ಮತ್ತು ಮುಖದಲ್ಲಿ ಸಂತೋಷ ಇದೆಲ್ಲ ಬೇಕು ಅಂದ್ರೂ ದೇವ್ರು ಬೇಕು. ಅದೆಲ್ಲ ನನಗೆ ಆಲ್ರೆಡಿ ಸಿಕ್ಕಾಗಿದೆ.
ಮಿಕ್ಕಿದ್ದು ಎಲ್ಲ ಸಿಕ್ಕಿದೆ, ಆದರೂ ಸಹ ಏನೋ ಒಂದು ಬ್ಲಾಕಿಂಗ್ ಅಂತ ಇರುತ್ತಲ್ಲ, ಅದೆಲ್ಲ ರಿಲೀಸ್ ಆಗೋಕ್ಕೆ ಮೋಸ್ಟ್ ಪ್ರಾಬಬ್ಲಿ ನಾನು ಮಾಡಿದಂತಹ ಪೂಜೆ ಆ್ಯಂಡ್ ಮಾಡ್ತಾ ಇರೋವಂಥ ಪೂಜೆ ಕಾರಣ ಇರ್ಬೋದು ಅಲ್ಲ. ಸೂಪರ್. ನನಗೆ ಆಗ್ತಾರ ಖುಷಿ ಯಾಕೆ ಅಂದರೆ, ನನಗೆ ದುಡ್ಡು ಅನ್ನೋದು ಹೊಸ ವಿಷಯ ಅಲ್ಲ ಆ್ಯಂಡ್ ತುಂಬ ಸಂತೋಷ ಪಡುವಂಥ ವಿಷಯ ಅಲ್ಲ. ಆದರೆ ನಾನು ನಮ್ಮ ದೇವ್ರ ಮನೇಲಿ ಕೂರಿಸಿದ ಮೇಲೆ ಇನ್ಫ್ಲೋ ಒಂದಾದ್ಮೇಲೆ ಒಂದು ಬರ್ತಾ ಇರೋದ್ರಿಂದ ಒಳ್ಳೇದಾಗ್ತಾ ಇದೆ ಆ್ಯಂಡ್ ಒಳ್ಳೆಯದೇ ಆಗತ್ತೆ. ನನ್ನ ನಂಬಿಕೆಗೆ ಫಲ ಸಿಕ್ಕಿದೆ ಅಷ್ಟೆ. ಏನಂತೀರಾ? ಗೈಸ್, ನಾನು ಏನು ಹೇಳೋಕೆ ಬರ್ತಾ ಇದ್ದೀನಿ ಗೊತ್ತಾ, ಇದು ಹ್ಯೂಮನ್ ಟೆಂಡೆನ್ಸಿ. ಅವ್ರ ತಪ್ಪು ನಂದು ಸರಿ ಅಥವಾ ನನ್ನ ತಪ್ಪು ಅವ್ರದ್ದು ಸರಿ ಅಂತ ಅಲ್ಲ. ಆ್ಯಕ್ಚುಲಿ ಮನೇಲಿ ಆಲ್ರೆಡಿ ಇರೋ ಫೋಟೋ, ನಾವು ಆಲ್ರೆಡಿ ಪೂಜೆ ಮಾಡ್ತಾ ಇರೋ ದೇವರು, ಸೊ ಅದನ್ನು ತೆಗೆದ ಮೇಲೆ ಥಿಂಕ್ ಮಾಡಬೇಕಾಗತ್ತೆ. ಬಿಕಾಸ್ ತುಂಬ ಡೈಲಾಮಾಸ್ ಇರುತ್ತೆ. ಅದು ತೆಗೆದ್ಮೇಲೆ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅನ್ನೋದು ಒಂದು ಕಡೆ ಆದರೆ, ನಾವು ಹೊಸ ದೇವ್ರನ್ನ, ನಾನು ಇಷ್ಟಪಟ್ಟು ತಂದ ದೇವ್ರನ್ನ ಇಟ್ಟ ಮೇಲೆ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅನ್ನೋ ಡೈಲಾಮಾ ಬೇರೆ ಇರುತ್ತೆ. ಸೊ ಅದೆಲ್ಲ ಮೀರಿ ಈಗ ಒಳ್ಳೇದಾಗ್ತಾ ಇದೆ ಅಲ್ಲ. ಸೊ ಇದು ನಾನು ಹೇಳ್ಬೇಕಂತ ಇರೋದು. ದುಡ್ಡು ಅಫ್ಕೋರ್ಸ್, ದುಡ್ಡು ಎಲ್ಲರಿಗೂ ಇಂಪಾರ್ಟೆಂಟು, ನನಗೂ ಇಂಪಾರ್ಟೆಂಟು. ಸೊ ಲಕ್ಷ್ಮಿ ಯಾವಾಗಲೂ ಮನೆಗೆ ಬರ್ತಾ ಇರಬೇಕು ಅನ್ನೋದೇ ಎಲ್ಲರಿಗೂ ಆಶಯ. ಆದರೆ ಲಕ್ಷ್ಮಿನ ನಾನೇನು ಇವತ್ತಿಂದ ನೋಡ್ತಾ ಇಲ್ಲ, ನಾನು ಚಿಕ್ಕದಿಂದ ನೋಡ್ತಾ ಇದ್ದೀನಿ. ಆ್ಯಂಡ್ ನನಗೂ ಲಕ್ಷ್ಮಿಗೂ ಗೊತ್ತಿಲ್ಲ, ಗಳಸ್ಯ ಕಂಠಸ್ಯ ಸಂಬಂಧ ಇದೆ. ಯಾರ ಹತ್ರ ದುಡ್ಡಿಲ್ಲ ಅಂದ್ರೂ ಶ್ವೇತನ ಹತ್ರ ದುಡ್ಡಿರತ್ತೆ. ನೀವು ನಮ್ಮ ಅಪ್ಪ ಆಗಿರ್ಬೋದು, ನಮ್ಮಮ್ಮ ಆಗಿರ್ಬೋದು, ಕೊನೆಗೆ ಈ ಕೋಟ್ಯಾಧಿಪತಿ ನನ್ನ ಗಂಡ ಏನಿದಾನಲ್ಲ, ಅವನು ಸಹ ನನ್ನ ಹತ್ರನೇ ಬಂದು ದುಡ್ಡು ಕೇಳೋದು ಅವ್ರ ಹತ್ರ ಇಲ್ದಿದ್ದಾಗ. ಯಾರಿಗೆ ಶಾರ್ಟೇಜ್ ಬಂದ್ರೂ ಅವ್ರು ನನ್ನ ಹತ್ರ ಬಂದು ಕೇಳ್ತಾರೆ. ಇವೊಂದು ನಿಮ್ಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ನಾನೇನು ಅಂತ ದೊಡ್ಡ ಲೆವೆಲ್ ಆಗಿ ದುಡಿತಾ ಇಲ್ಲ, ಏನೂ ಮಾಡ್ತಾ ಇಲ್ಲ. ಆದರೂ ಸಹ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತು, ಈ ಶ್ವೇತಾ ಹೇಗಾದರೂ ಮಾಡಿ ಸೇವಿಂಗ್ಸ್ ಮಾಡಿರ್ತಾಳೆ, ಅವಳ ಹತ್ರ ದುಡ್ಡು ಇದ್ದೇ ಇರುತ್ತೆ ಎಮರ್ಜೆನ್ಸಿಗೆ ಅಂತ. ಸೊ ಅವ್ರ ಬಿಲೀಫ್ ಅದು. ಸೊ ನೋಡಿ, ನನ್ನ ಬಿಲೀಫ್ ಇದು. ದೇವ್ರನ್ನ ತಂದು ಪೂಜೆ ಮಾಡೋದು ಮಾಡಿಬಿಟ್ಟೆ, ಆದರೆ ಮುಂದೆ ಆಗೋದು ನೆನೆಸ್ಕೊಂಡ್ರೆ ಭಯ ಆಗ್ತಾ ಇತ್ತು. ದೇವ್ರೇ ಎಲ್ಲ ಒಳ್ಳೇದು ಮಾಡಪ್ಪ ಅಂತ ಏನೋ ನಾನು ಮನ್ಸಾರ ಕೇಳ್ಕೊಂಡಿದ್ದೀನಿ. ಆದರೆ ಏನಾದರೂ ಒಂದು ನೆಗೆಟಿವ್ ಆಗಿದ್ರೂ ಸಹ ಅದೆಲ್ಲ ಆಪಾದನೆ ನಾನು ಫೋಟೋ ತೆಗ್ದಿಟ್ಟಿರೋದು ಆ್ಯಂಡ್ ಹೊಸ ಫೋಟೋ ಇಟ್ಟಿರೋದ್ರ ಮೇಲೆ ಬಂದ್ಬಿಡೋದು. ಸೊ ಹಾಗಾಗಿ ನಾನು ಯಾವಾಗಲೂ ಪ್ರೇ ಮಾಡ್ತಾ ಇದ್ದೆ. ಮನಸ್ಸಲ್ಲೇ ಎಷ್ಟು ಭಯ ಇರ್ತಾ ಇತ್ತು ಅಂದರೆ ಅಷ್ಟು ಇರ್ತಾ ಇತ್ತು. ಒಳ್ಳೇದಾಗುತ್ತೆ ಅನ್ನೋ ಮನಸ್ಸಿದ್ರೂ ಸಹ ಎಲ್ಲೋ ಒಂದು ಕಡೆ ಎಲ್ಲರೂ ನಮ್ಮವರಲ್ಲ ಅಲ್ಲ. ಇಲ್ಲಿ ಎಲ್ರೂ ನಾನು ಕೆಳಗಡೆ ಸಪ್ರೆಸ್ ಆಗೋದನ್ನೇ ನೋಡ್ಬೇಕಂತ ಬಯಸ್ತಾ ಇರೋರು. ಅಂಥದ್ರಲ್ಲಿ ಏನೋ ಒಂದು ತಂದು ಮಾಡಿದಾಗ ಇವಳು ಇಷ್ಟೊಂದೆಲ್ಲ ಮಾಡಿದಾಳೆ ಅಂತ ಇವರು ಹೆಮ್ಮೆ ಪಡೋಲ್ಲ, ಹೊಗಳಲ್ಲ. ಬಟ್ ಏನಾದರೂ ತಪ್ಪಾದರೆ ಅಥವಾ ಅದರಿಂದ ಏನಾದರೂ ನೆಗೆಟಿವ್ಸ್ ಆದರೆ ಮೊದಲು ಹೇಳೋದು ನನ್ನ ವಿಷಯ ಆ್ಯಂಡ್ ನಾನು ದೇವ್ರ ಮನೇಲಿ ಮಾಡಿರೋವಂಥ ವಿಷಯನ. ಸೊ ಹಾಗಾಗಿ ನನಗೆ ತುಂಬ ಭಯ ಆಗ್ತಾ ಇತ್ತು. ಇವಾಗ ಅಷ್ಟೇ ಖುಷಿ ಆಗ್ತಾ ಇದೆ. ಹಾಂ, ಬೆಳಗ್ಗೆನೆ ಕೊಡೋದಲ್ಲ, ಬೆಳಗ್ಗೆನೆ. ನಾ ಯಾವಾಗಲೂ ಬೆಳಗ್ಗೆ ಹೊತ್ತೆ ಅಲ್ಲ ಹೋಗೋದು. ಏನು ತರಬೇಕು? ಹಾಂ 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 ಹಾಂ. ಚಿಂಟು ಅವ್ರ ಅಜ್ಜಿಗೆ ಸಾಮಾನು ತಂದು ಕೊಡ್ಬೇಕಂತೆ. ಇವತ್ತು ಸಂತೆ ಅಲ್ವಾ, ಸೊ ಅವ್ರಿಗೂ ಬೇಕಂತೆ. ತಗೊಬಂದು ಕೊಡೋಣ. ಆ್ಯಕ್ಚುಲಿ ನಾನು ಬೆಳಗ್ಗೆ ಹೋಗಿದ್ದವ್ರು ನೋಡಿದ್ದಾರೆ ಬ್ಯಾಗ್ ಇಟ್ಕೊಂಡು, ಆಗಲೇ ಹೇಳ್ಬೋದಿತ್ತು. ಇರಲಿ ಬಿಡಿ, ಏನೂ ಮಾಡೋ ಹಾಗಿಲ್ಲ. ಏನದು, ಅವ್ರು ಕೇಳೋದು ಹೆಚ್ಚು, ನಾವು ತಂದು ಕೊಡೋದು ಹೆಚ್ಚು. ಕೇಳಿದಾಗ ತಂದು ಕೊಡೋಣ ಅಲ್ಲ, ಕಳ್ಕೊಳ್ಳೋದೇನಿದೆ. ಸ್ವಲ್ಪ ಸ್ಟ್ರೈನ್ ಆಗುತ್ತೆ, ಮತ್ತೆ ಬಿಸಿಲು, ಏನೂ ಮಾಡೋ ಹಾಗಿಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡೋದೇ ನಮ್ಮ ಕೆಲಸ ಅಲ್ಲ. ಶ್ವೇತಾ ಅಂದರೆ ಅಡ್ಜಸ್ಟ್ಮೆಂಟು. ಜೈ. ಫಸ್ಟ್ ಎಷ್ಟೊತ್ತಾಗುತ್ತದು? 40 ಪ್ಲೇಟ್ ಹೋಗುತ್ತೀಗ? ಹೋಗ್ಬೇಕಾಗ್ತದೆ.
ಲಾಸ್ಟ್ ಟೈಮ್ ಕಾರವಾರ್ಗೆ ಹೋದಾಗ ನಾನು ಹೋಂಡಾ ಶೋರೂಮ್ಗೆ ಹೋಗಿದ್ದೆ, ಎನ್ಕ್ವೈರಿ ಮಾಡಿದ್ದೆ ರಿಗಾರ್ಡಿಂಗ್ ನಂಬರ್ ಪ್ಲೇಟು. ನಮ್ಮದು ಆ್ಯಕ್ಟಿವಾದು ಮುಂದ್ಗಡೆ ನಂಬರ್ ಪ್ಲೇಟ್ ಹೋಗಿದೆ, ಕಳೆದೋಗಿದೆ. ಸೊ ಅವ್ರು ಅದಕ್ಕೆ ಹೇಳಿದ್ರು, ಹಾಗೆ ತೆಗಿಯೋಕ್ಕಾಗಲ್ಲ, ಅದು FIR ಮಾಡಬೇಕು, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂತ. ಸೊ ಅದನ್ನೇ ಬಂದು ನಾನು ಆ್ಯಕ್ಚುಲಿ ನಮ್ಮ ಹರ್ಷಿತ್ ಜೊತೆ ಹೇಳಿದ್ದೆ. ಹರ್ಷಿತ್ತು ಪ್ರಶಾಂತ್ ಜೊತೆ ಕೇಳಿದಾಗ, ಇಲ್ಲ ಅದೇನು ಬೇಕಾಗಲ್ಲ, ಸೊ ಸಾದಾ ನಂಬರ್ ಪ್ಲೇಟ್ ಹಾಕ್ಸಂತ ಹೇಳಿದ್ದ. ಹಾಗಾಗಿ ನೋಡಿ ಸಾದಾ ನಂಬರ್ ಪ್ಲೇಟ್ ಹಾಕ್ಸಿದ್ದೀವಿ. ಅಂತೂ ಇಂತೂ ರೆಡಿ ಆಯಿತು. ನನಗೆ ರೋಡ್ನಲ್ಲಿ ಹೋಗ್ಬೇಕಾದ್ರೆಲ್ಲ ಭಯ ಆಗೋದು, ಪೊಲೀಸ್ದವ್ರು ಇಟ್ಕೊಂಡು ಬಿಡ್ತಾರೆ ನಂಬರ್ ಪ್ಲೇಟ್ ಇಲ್ಲ ಅಂತ ಫೈನ್ ಬೇರೆ ಹಾಕ್ತಾರೆ ಅಲ್ಲ. ನನಗೆ ಮೊದಲೇ ನಾನು ಹೊಟ್ಟೆ ಉರ್ಕೊಂಡು ಬಿಡ್ತೀನಿ ಸ್ವಲ್ಪ ದುಡ್ಡು ವೇಸ್ಟ್ ಆದ್ರೂ. ಅವ್ರೇನಾದರೂ ನನಗೆ ಫೈನ್ ಹಾಕ್ಬಿಟ್ರು ಅಂತೂ ಅವತ್ತಿನ ದಿನ ಎಲ್ಲ ಊಟನೇ ಬಿಟ್ಬಿಡ್ತೀನಿ ನಾನು. ಅದಕ್ಕೇ ಫಸ್ಟು ಇದೊಂದು ಕೆಲಸ ಮಾಡಿಸ್ಕೊಂಡೆ. ಅಲ್ಲಿಂದ ನಮ್ಮ ಚಿಂಟು, ಅಮ್ಮ ವಾಚ್ ಕೇಳ್ಕೊಂಡು ಬರೋಣ. ಸರಿ ಆಯಿತು ಬಾರಪ್ಪ ಕೇಳ್ಕೊಂಡು ಬರೋಣ ಅಂದ್ಬಿಟ್ಟು ಕರ್ಕೊಬಂದೆ. ಮತ್ತೆ ಹೋಗಿ ನೋಡಿ ಸಂತೆ ಮಾಡ್ಕೊಂಡು ಬಂದಿದ್ದೀನಿ. ಗೈಸ್, ಟೈಮ್ ಆಯಿತು, ಸಂಜೆ ಆಯಿತು. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಚಿಂಟುಗೆ ಸ್ನ್ಯಾಕ್ಸ್ ಮಾಡಿಕೊಟ್ಟೆ ಹೊರಗೆ ಹೋಗೋಣ. ಅಂದರೆ ನಾನು ವಾಕಿಂಗ್ ಹೋಗಬೇಕು, ಅವನು ಪಾಪ ಮನೇಲೇ ಇದ್ದಾನೆ ಅಲ್ಲ. ಸೊ ಫಸ್ಟು ಸ್ನ್ಯಾಕ್ಸ್ ಮಾಡಿಕೊಟ್ಬಿಡೋಣ. ಇವತ್ತೇನಿಲ್ಲ, ಇವತ್ತು ಜೋಳ ಅದನ್ನು ಬಿಸಿ ಮಾಡಿಕೊಟ್ಟು ಒಂದು ಲೋಟ ಹಾಲು ಕೊಟ್ಬಿಟ್ಟು. ಹಾಂ, ಏಕೆ? ಹಾಂ, ಉಪ್ಪಿಟ್ಟಿದೆ ಜೊತೆಗೆ ಜೋಳ ಬಿಸಿ ಮಾಡಿಕೊಡ್ಲಾ? ಬಾ ಗೈಸ್, ಇವತ್ತು ತಿಂಡಿ ಉಪ್ಪಿಟ್ಟು ಮಾಡಿದ್ದೆ ಅಲ್ಲ. ಉಪ್ಪು ಖಾರ ಪ್ರಾಮಿಸ್ ದೇವ್ರಣೆ ತುಂಬ ಇದೆ, ದೇವ್ರಣೆ ತುಂಬ ಇದೆ ಗೈಸ್. ಉಪ್ಪಿಟ್ಟಿದೆ, ಬನ್ನಿ ಅದನ್ನು ಅವನಿಗೆ ಬಿಸಿ ಮಾಡಿ ಕೊಡೋಣ. ನಂಗೆ ಮರ್ತೇ ಹೋಗಿತ್ತು. ಬಾ ಬಾ, ಅಲ್ಲೇ ನೀನೆ ಪೆರಿ ಹಾಕೊಳ್ಳುವಂತೆ. ಬೇಡ, ಬಾ ಬಾಮ್ಮ. ಯಾಕೆ ಗೈಸ್, ಸ್ವಲ್ಪ ಪೆರಿ ಹಾಕ್ಬಿಟ್ಟು ಬಿಸಿ ಮಾಡ್ತಾ ಇದ್ದೀನಿ. ಗೈಸ್, ಚಿಂಟುಗೆ ಉಪ್ಪಿಟ್ಟು ಬಿಸಿ ಮಾಡಿಕೊಟ್ಬಿಟ್ಟು ಬಂದೆ. ಅವನು ಜ್ಯೂಸ್ ಮಾಡಿಕೊಂಡ. ಸೊ ಸ್ನ್ಯಾಕ್ಸ್ನ ಅವನು ತಗೋತಾ ಇದ್ದಾನೆ. ನಾವೀಗ ವಾಕಿಂಗ್ ಹೋಗ್ಬಿಟ್ಟು ಬರೋಣ. ನೋಡಿ ಎಷ್ಟು ಚಂದ ಕಾಣ್ತಾ ಇದೆ ಸೂರ್ಯ, ಸಖತ್ತಾಗಿರುತ್ತೆ ಗೈಸ್. ಅದರಲ್ಲೂ ಬೀಚ್ ಹತ್ರ ನೋಡಿದ್ರಂತೂ ಸೂಪರ್ ಆಗಿರುತ್ತೆ ಗೈಸ್. ನಮ್ಮ ಲಿವಿನ್ ವೇವ್ಸ್ ರೆಸಾರ್ಟ್ ಇದೆ ಅಲ್ಲ, ಸೊ ಅಲ್ಲಂತೂ ಸನ್ಸೆಟ್ಟು ಸಖತ್ತಾಗಿ ಕಾಣುತ್ತೆ. ಸಮುದ್ರದ ಮಧ್ಯ ಹಾಗೆ ಸೂರ್ಯ ಕಳ್ದೋಗ್ತಾ ಇದ್ದಾನೇನೋ ಅಂತ ಅನ್ಸುತ್ತೆ, ಗೊತ್ತಾ? ಸಖತ್ತಾಗಿರುತ್ತೆ ಮಾತ್ರ. ತುಂಬಾ ದಿನ ಆಯ್ತು ಗೈಸ್ ನಮ್ ರೆಸಾರ್ಟ್ ಹತ್ರ ಹೋಗಿ. ಈಗೇನ್ ನಂದೇನ್ ಮೇಂಟೆನೆನ್ಸ್ ಇಲ್ಲ ಅಲ್ಲ, ಹಂಗಾಗಿ ನಾನು ತಲೆನೇ ಕೆಡಿಸ್ಕೋತಾ ಇಲ್ಲ. ಹೋಗ್ಬೇಕು ಯಾವಾಗ್ಲಾದ್ರೂ ಒಂದ್ಸಲ. ಹೋಗೋಕೆ ಮನ್ಸ್ ಬರಲ್ಲ, ಬಿಕಾಸ್ ಅವಾಗಾದ್ರೆ ಫುಲ್ ಜವಾಬ್ದಾರಿ ಇತ್ತು ಅಲ್ಲ, ಹೋಗ್ಬಿಡ್ತಾ ಇದ್ದೆ. ಅದು ಏನೋ ಅದು ಒಂಥರ ನಮ್ ಚಿಂಟು ತರ ಅಂತ ಅನ್ಕೊಂಡು ನಾನು ಅಲ್ಲಿ ಹೋಗಿ ಬಂದು ಮಾಡ್ತಾ ಇದ್ದೆ. ಇವಾಗ ಓಕೆ, ಯಾರಾದ್ರೂ ನೋಡ್ಕೊಳ್ಳಿ, ಚಂದ ನೋಡ್ಕೋತಾ ಇದ್ದಾರಾ ಅಷ್ಟು ಸಾಕು ಅಂತ ಸುಮ್ಮನೆ ಇಡ್ತೀನಿ. ನಂದಲ್ದಿರೋದಕ್ಕೆ ನಾನು ಯಾವತ್ತೂ ತಲೆ ಕೆಡಿಸ್ಕೊಳಲ್ಲ. ನಮ್ದು ಅಂತ ಫೀಲ್ ಬರಬೇಕು ಅಂದ್ರೆ ಅದು ನಮ್ಮ ಕೈಯಲ್ಲಿ ಇರಬೇಕು. ನಮ್ಮ ಕೈಯಲ್ಲಿ ಅದಿಲ್ಲ ಅಂದ್ರೆ ಅದು ನಮ್ದಲ್ಲ ಅಷ್ಟೇ. ಏನಂತೀರಾ? ಏನೋ ಬುಲ್ಬುಲ್ ಮಾತಾಡಕ್ಕಿಲ್ವಾ? ಸೇಮ್ ಗೈಸ್, ಚಿಂಟು ಪಪ್ಪ ವಿಷಯದಲ್ಲೂ ಹೀಗೇನೆ. ಚಿಂಟು ಪಪ್ಪ ಎಲ್ಲೋ ಹೇಗೋ ಚಂದ ಇರ್ಲಿ ಅಂತ ಬಯಸ್ತೀನೋ ಹೊರ್ತು ಅಲ್ಲಿ ನಾನೇ ಹೋಗ್ಬೇಕು ಆರೈಕೆ ಮಾಡೋಕೆ ಅನ್ನೋದೇನಿಲ್ಲ. ಬಿಕಾಸ್ ಹೇಗೋ ಒಬ್ರು ನೋಡ್ಕೋತಾ ಇದ್ದಾರಾ, ನೋಡ್ಕೊಳ್ಳಿ, ಚೆನ್ನಾಗಿರ್ಲಿ ಅಂತ ಬಿಟ್ಬಿಟ್ಟಿದ್ದೀನಿ ಅಷ್ಟೇ. ಏನೇನು ಮಾಡಿ ಬಂದೆ? ನಾನು ಏನು ಬಂದೇ ಇಲ್ವಲ್ಲ ಇವನು ಅಂತ ಇದ್ದೆ. ಎಲೆಕ್ಟ್ರಿಕ್ ಚಾರ್ಜ್ ಇರುತ್ತಲ್ಲ, ಪವರ್ ಇರುತ್ತಲ್ಲ, ತುಂಡ್ಕೊಂಡು ಬಂದಿದೆಯಲ್ಲ. ಫ್ಲ್ಯಾಟ್ ರೋಡ್ ಅಲ್ಲ, ಅದಕ್ಕೆ
ಹೇ ಗೈಸ್ ನೋಡಿ, ಆಲ್ರೆಡಿ ಚಂದ್ರ ಬಂದಿದ್ದಾನೆ. ನಾನೀಗ ಬಟ್ಟೆ ಎತ್ಕೊಳ್ಳೋಣ ಅಂತ ಬಂದೆ. ವಾಕಿಂಗ್ ಮುಗಿಸ್ಕೊಂಡು ಜಸ್ಟ್ ಬಂದೆ. ಬಟ್ಟೆ ಎತ್ಕೊಂಡಿರಲಿಲ್ಲ, ಎತ್ಕೊಂಡು ಹೋಗೋಣ ಅಂತ ಬಂದೆ. ವಾಟರ್ ಮೆಲನು ಚಿಂಟು ಕೊಡ್ತಾ ಇದ್ದೀನಿ. ಅವ್ರ ಪಪ್ಪಂಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಕಟ್ ಮಾಡಿ ತಗೊಮ್ಮ. ಬನ್ನಿ, ಮುಖ ತೊಳ್ಕೊಂಡು ಬಂದೆ. ಇವಾಗ ಹೋಗಿ ಏನದು ಪೂಜೆ ಮಾಡೋಣ. ಅಂತೂ ಇಂತೂ ನಂಬಿ ಪೂಜಿಸ್ತಾ ಇರೋ ನಮ್ ದೇವ್ರು ಯಾವತ್ತು ಕೈ ಬಿಡೋಲ್ಲ ಅಂತ ಪ್ರೂವ್ ಮಾಡ್ಬಿಟ್ರು. ಥ್ಯಾಂಕ್ ಯು ಸೋ ಮಚ್ ದೇವ್ರೆ. ಸೊ ನಮ್ ದೇವ್ರು ನಮಗೂ ನಿಮ್ಗೂ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತ ಇವತ್ತಿನ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ಅಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ಶುಭರಾತ್ರಿ.